ಸಾಹೇಬ್ ಹೇಳಿದ್ರು, ಒಂದು ಸಣ್ಣ ಈಗ ಒಂದು ಪೈರಾಗಿ ಬೆಳೀತಾ ಇದ್ದೀನಿ. ಹಾಗಾಗಿ ನಾನು 2018ರಲ್ಲಿ ಚುನಾಯಿತನಾದೆ. ಆದಾಗ 2ನೇ ಸೆಕೆಂಡ್ ಎಷ್ಟಲ್ಲಿ ಗೆದ್ದಾಗ ಯಾರೋ ಮಳವಳ್ಳಿ ಹುಡುಗ ಕಾಂತರಾಜು ನನ್ನ ಗೆದ್ಬಿಟ್ಟಿದ್ದಾನಂತೆ ಅಂತೇಳಿ ನಾನು ನೋಡ್ತಾ ಇದ್ರು. ಎಲ್ಲೋ ಆ ಭಾಗದಿಂದ ಬಂದು ಗೆದ್ಬಿಟ್ಟವನೇ ಅಂತ. ಅಲ್ಲಿ ಗೆಲ್ತಿದ್ದವರೆಲ್ಲ ಬೆಂಗಳೂರು ಭಾಗದವರು. ಆಮೇಲೆ ಅದಾದ್ಮೇಲೆ ನೆಕ್ಸ್ಟು ಈ ಸರಿ ಮತ್ತೆ ಅಭೂತಪೂರ್ವವಾಗಿ ನನಗೆ ಗೆಲುವು ಸಿಕ್ಕಿದೆ. ಇದನ್ನು ನಾನು ನಿಮ್ಮೆಲ್ಲರ ನಿಮ್ಮ ಕಷ್ಟ ಸುಖ ಕಾರ್ಪಣ್ಯದಲ್ಲಿ ನಾನು ಒಬ್ಬನಾಗಿ ಯಾವುದೇ ಕಾನೂನಿನ ವಿಚಾರಗಳು ಬಂದಾಗ ನನ್ನ ಮಳವಳ್ಳಿ ತಾಲೂಕು ನನ್ನ ಪುಣ್ಯಭೂಮಿ, ನನ್ನ ಈ ಪುಣ್ಯಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಮತ್ತು ಯಾವುದೇ ವಿಚಾರ ಬಂದರೂ ಈಗ ನಮ್ಮದೇ ಆದಂಥ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ನಮ್ಮ ಒಕ್ಕಲ ಸಮುದಾಯದಲ್ಲಿ ನಾನು ಹೇಳಿದ್ರೆ ಕೇಳುವಂಥದ್ದನ್ನ ನಾವು ಬೆಳೆಸ್ಕೊಂಡಿದ್ದೀವಿ. ಮತ್ತು ಯಾವುದೇ ವಿಚಾರ ಇರ್ಬೋದು, ನಮ್ಮ ತಾಲೂಕಿಗೆ ಒಳ್ಳೆಯದಾಗುವಂಥ ಯಾವುದೇ ವಿಚಾರ ಇದ್ರೂ ನಾನು ಧ್ವನಿಗೂಡಿಸ್ತೀನಿ. ಮತ್ತು ನಾನು ನಿಮ್ಮೆಲ್ಲರಲ್ಲಿ ಒಬ್ಬನಾಗಿರ್ತೀನಿ. ನನಗೆ ಒಂದು ಆಸೆ ಇದೆ, ಜವಾಬ್ದಾರಿಯುತವಾದಂಥ ಕೆಲಸವನ್ನು ನನಗೆ ಕೊಟ್ಟಿದ್ದೀರಿ. ಈ ಜವಾಬ್ದಾರಿಯನ್ನು ನಾನು ಹೊರ್ತೀನಿ ಅಂತ ಹೇಳ್ತಾ, ಮತ್ತು ನಾನು ನಿಮ್ಮ ಥರನೇ ಒಂದು ಈ ಶಾಲಾ ದಿನಗಳಲ್ಲಿ ನಾನು ಪ್ರೌಢ ಶಿಕ್ಷಣ ನಮ್ಮ ಮಳವಳ್ಳಿ ನನ್ನ ಚೊಟ್ನಳ್ಳಿ ಗ್ರಾಮದಲ್ಲಿ ನಾನು ಓದ್ತಾ, ಮತ್ತು ನನ್ನ ಶಾಂತಿ ಕಾಲೇಜಲ್ಲಿ ನಾವೆಲ್ಲ 13-14 ಕಿಲೋಮೀಟ್ರು ಇಲ್ಲಿ ಸೈಕಲ್ ತೊಗೊಂಡು ಬರ್ತಿದ್ದೋ. ಮಧ್ಯಾಹ್ನ ಟೈಮ್ ಊಟ ಇರ್ತಿರಲಿಲ್ಲ. ಪಂಚರ್ ಆಗ್ಬಿಟ್ಟು ಊರಿಗೆ 2-3 ಸರಿ ಸೈಕಲ್ ತಗೊಂಡು ಹೋಗಿದ್ದೀವಿ. ತುಂಬ ಕಷ್ಟದ ದಿನಗಳನ್ನು ನಾವು ಎಜುಕೇಷನ್ ಜೀವನದಲ್ಲಿ ಕಳೆದಿದ್ದೀವಿ. ಅದಾದಮೇಲೆ ನಾವು ಇಲ್ಲಿ ಶಾಂತಿ ಕಾಲೇಜ್ ಬೇಗ ಮುಗಿಸಿ ಮತ್ತು ಇಲ್ಲಿ ಶಿಕ್ಷಣ ಇದರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಾನು ವ್ಯವಸ್ಥಾಪಕನಾಗಿ ನಮ್ಮೆಲ್ಲರ ನಡುವೆ ನಾವು ಒಂದೇ ತಾಯಿ ಮಕ್ಕಳಂಗೆ ನಾವೆಲ್ಲ ಶಾಂತಿ ಕಾಲೇಜಲ್ಲಿ ಓದ್ತಾ ಕಲಿತಾ ನಲಿತಾ ಇರುವಂಥ ದಿನಗಳನ್ನು ನಾವು ಒಂದು ಕಾಫಿ ಕುಡಿದು ಒಂದು ಏನಾದ್ರು ಒಂದು ಬೋಂಡಕ್ಕೆ ದುಡ್ಡು ಸಿಕ್ಬಿಟ್ರೆ ಅದರ ಸ್ಥಾನದ ಈ ಭೂಮಿ ಮೇಲೆ ಇನ್ನೊಂದಿಲ್ಲ. ಅಷ್ಟು ಒಂದು ನಾವು ಜೀವನನ ಆನಂದಿಸಿದ್ದೀವಿ ಆ ಶಾಂತಿ ಕಾಲೇಜು ದಿನಗಳಲ್ಲಿ. ಮತ್ತು ನಾಯಕತ್ವ ಕೊಟ್ಟದ್ದು ನನಗೆ ಶಾಂತಿ ಕಾಲೇಜು. ಮತ್ತು ನನಗೆಲ್ಲ ಬೆಂಬಲವಾಗಿ ನಿಂತವರು ನನ್ನ ಪ್ರಕಾಶ್ ಅಣ್ಣಂಥವರು, ಈ ಥರ ಎಲ್ಲ ನನ್ನ ಸ್ನೇಹ ವರ್ಗಗಳು ನನಗೆ ತುಂಬ ಬೆಂಬಲವಾಗಿ ನಿಂತರು. ಮತ್ತು ನಮ್ಮ ಶಿವಕುಮಾರ್ ಅವರು, ಸಾಕೆ ಶಿವಕುಮಾರ್, ಅಣ್ಣ ನಿನ್ಗೆ ಏನಾಗಬೇಕು ಹೇಳು, ನಾನು ಇದ್ದೀನಿ ಅಣ್ಣ ಅಂತೇಳಿ ಅವರು ನನಗೆ ಬೆಂಬಲವಾಗಿ ನಿಜವಾಗ್ಲೂ ಅವರೆಲ್ಲ ನನಗೆ ಸ್ಫೂರ್ತಿದಾಯಕ. ನಾವು ಇವತ್ತು ಈ ಕ್ಷಣದಲ್ಲಿ 2 ನಿಮಿಷದಲ್ಲಿ ಮಾತಾಡೋಂಥ ವಿಚಾರ ಅಲ್ಲ ಅದು. ಅದಕ್ಕೆ ಸಾಕಷ್ಟು ಸುದೀರ್ಘವಾಗಿ ಮಾತಾಡೋಂಥ ಸ್ನೇಹಿತರು ಅದರಲ್ಲಿ. ಆಮೇಲೆ ಸ್ನೇಹ ಬಳಗದಿಂದ ನನಗೆ ಅಭಿನಂದನಾ ಸಮಾರಂಭವನ್ನು ಇವತ್ತು ಏರ್ಪಡಿಸಿದ್ದೀರಿ. ನಾನು ಪ್ರಕಾಶನ್ಗೆ ಹೇಳಿದೆ, ಬೇಡ ಪ್ರಕಾಶ್, ಇದೇನು ಅಂಥದ್ದೇನು ಬೇಡ, ನಮ್ಮ ಸ್ನೇಹ ಸಮೂಹದಲ್ಲಿ ಒಂದು ಊಟ ಮಾಡೋಣ ಸಾಕು, ನನಗೇನು ಆ ಥರದ ಆಲೋಚನೆಗಳಿಲ್ಲ ಅಂತ ಹೇಳಿದೆ. ಇಲ್ಲ, ಅವರು ಅನಿರೀಕ್ಷಿತವಾಗಿ ನಿಮಗೆ ಹಣ ಮಾಡಬೇಕು, ನೀವು ಬರಬೇಕು, ನಮ್ಮ ಜೊತೆಯಲ್ಲೇ ಸೇರಬೇಕು ಅನ್ನುವಂಥ ಒಂದು ಆವಾಗನೆಗೆ ನಾವು ತುರ್ತಾಗಿ ಒಂದು ದಿನದಲ್ಲಿ ನಾನು ಆ್ಯಕ್ಚುಲಿ ಎಲ್ಲೋ ಡೆಲ್ಲಿಗೆ ಹೋಗುವಂಥದ್ದಿತ್ತು. ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ಯಾರೋ ಅಲ್ಲಿ ಮಿನಿಸ್ಟ್ರನ್ನ ಭೂಮಿಗೆ ಈ ಸಮಾಜಕ್ಕೆ ಕೊಟ್ಟೋಗ್ಬೇಕು ಅನ್ನೋದು ನನ್ನ ಒಂದು ಮನದಾಳದ ಮಾತು. ಏಕೆಂದರೆ ನಾವು ಎಲ್ಲರೂ ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕ್ತೀವಿ. ಆದರೆ ಭೂಮಿ ತಾಯಿ ನಮಗೊಂದು ಜೀವ ಕೊಟ್ಟಿದ್ದಾಳೆ. ಈ ಭೂಮಿಲಿ ನಮಗೊಂದು ಸ್ಥಾನಮಾನ ಕೊಟ್ಟಿದ್ದಾಳೆ. ಈ ಗಾಳಿ, ಬೆಳಕು, ನೀರು, ಈ ವಾಯು, ಇವಕ್ಕೆ ಯಾಕೂ ನಾವು ದುಡ್ಡು ಕೊಡಲ್ಲ. ಹಾಗಾಗಿ ನಾವು ಈ ಸಮಾಜಕ್ಕೆ ಏನಾದ್ರು ಒಂದು ಕೊಟ್ಟೋಗ್ಬೇಕು. ಆ ಕೊಟ್ಟೋಗೋಕ್ಕೆ ನನ್ನಲ್ಲಿ ನಾವೆಲ್ಲರೂ ಸೇರಿ ಈ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋದನ್ನು ನಾನು ಈ ಮೂಲಕ ತಮ್ಮಲ್ಲಿ ನನ್ನ ಮನದಾಳ ಮಾತನ್ನ ನಾನು ಹೇಳ್ತಾ ಇದ್ದೀನಿ, ತುಂಬ ಚಿಕ್ಕ ಹುಡುಗನಾಗಿ. ಹಾಗಾಗಿ ನೀವು ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ನನ್ನನ್ನು ನೀವು ವಿಸಿಟ್ ಮಾಡ್ಬೋದು. ಮತ್ತು ನಾನು ಇವಾಗ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ. ಯಾಕೆಂದರೆ ಸ್ಥಾನಮಾನದಲ್ಲಿ ಇಲ್ದಾಗ ಯಾರೂ ಕೇಳಲ್ಲ ಮಾತನ್ನು. ಈಗ ಸ್ಥಾನಮಾನದಲ್ಲಿ ಇದ್ದೀನಿ, ಸಾಹೇಬ್ರ ಹತ್ರಕ್ಕೆ ಹೋಗಬೇಕು ಅಥವಾ ರಾಜಕೀಯವಾಗಿರ್ಬೋದು, ನಮ್ಮ ವಕೀಲ ಸಮುದಾಯದ ಒಳಗಡೆ ಯಾವುದೇ ಒಂದು ವಿಚಾರ ಕಾನೂನಾತ್ಮಕವಾಗಿ ಮಳವಳ್ಳಿಯಲ್ಲಿ ಒಂದು ಸಮಸ್ಯೆ ಬರ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ಬರ್ಬೋದು, ಈ ಥರ ಎಲ್ಲೇ ಬಂದಾಗ ನಮ್ದೊಂದು ವಾಯ್ಸ್ ಬೆಲೆ ಇರ್ತದೆ. ನಾನಿಲ್ಲ ಅಂದರೂ ನನ್ನ ವಕೀಲ ಸಮುದಾಯ 24,000 ಜನ ನನ್ನಿಂದ ಇದ್ದಾರೆ ಈಗ ವಕೀಲ ಸಮುದಾಯದಲ್ಲಿ. ಆಗ ನಮ್ಮ ಧ್ವನಿಗೂಡಿಸ್ತಾರೆ ಅವರಿಗೆ. ಹಾಗಾಗಿ ಇದೆಲ್ಲ ನಾನು ಇವತ್ತು ನಿಮ್ಮೆಲ್ಲರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ನನಗೆ ಕೊಟ್ಟಂಥ ಒಂದು ಅಭಿನಂದನಾ ಸಮಾರಂಭನ ನಾನು ನಿಜವಾಗ್ಲೂ ಅನಿರೀಕ್ಷಿತ, ಅದು ನಾನು ಅನ್ಕೊಂಡಿರಲಿಲ್ಲ. ಈ ಥರ ನಾನು ಮಳವಳ್ಳಿ ತಾಲೂಕಲ್ಲಿ ನನ್ನ ಪುಣ್ಯಭೂಮಿಲಿ ನನ್ನನ್ನು ಕರೆಸಿ ನೀವೆಲ್ಲ ಸನ್ಮಾನಿಸ್ತೀರಿ ಅನ್ನೋದು ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ವಿಚಾರ. ನನಗೆ ಬೇರೆ ಕಡೆ ಎಲ್ಲರೂ ಸನ್ಮಾನ ಮಾಡ್ಬೋದು, ಎಲ್ಲ ಇದು ಮಾಡ್ಬೋದು, 100 ಜನ. ಆದರೆ ನನಗೆ ಈಗ ನಾನು ಹುಟ್ಟಿದಂಥ ಬೆಳೆದಂಥ ಜಾಗದಲ್ಲಿ ನನಗೆ ಸನ್ಮಾನ ಮಾಡ್ತಾ ಇರೋದಕ್ಕೆ ತಮಗೆಲ್ಲ ತುಂಬ ಹೃದಯದ ನನ್ನ ಇದನ್ನು ಅಭಿನಂದನಾ ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನನಗೆ ಕಾಣ್ತಾರಂಥ ಎಲ್ಲರೂ ಕೂಡ ನಮ್ಮ ಶಿವಕುಮಾರ್ ಅವರು, ಅನಿಲ್ ಅವರು, ನಮ್ಮ ಬೊಪ್ಪೇಗೌಡಪುರ ಅಂತ ಭರತ್ ಬುದ್ಧಿ ಅವರು, ಖಂಡಿತ ಹಂಗೆ ಸರ್, ಹಂಗೆ
ಈ ಕಡೆ